ತಾಲೂಕಿನ ಹಿರಿಯ ರಾಜಕಾರಣಿ, ಬಡವರ ಬಂಧು, ಜಿಲ್ಲಾ ಉಸ್ತುವಾರಿ ಸಚಿವ ಡಿ. ಸುಧಾಕರ್ ಅವರ ಅಕಾಲಿಕ ನಿಧನದ ಬಳಿಕ ಅವರು ಕೊನೆಯ ಕಾರ್ಯಕ್ರಮದಲ್ಲಿ ಹುಟ್ಟು ಸಾವಿನ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಡಿ. ಸುಧಾಕರ್ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಹೋಗುವ ಮೊದಲು ಫೆಬ್ರವರಿ 1ರಂದು ಹಿರಿಯೂರು ಶಾರದಾ ಆಶ್ರಮದ ಶ್ರೀ ಶಾರದಾ ದೇವಿ ದೇವಸ್ಥಾನದ ಭೂಮಿ ಪೂಜೆ ಕಾರ್ಯಕ್ರಮ ಉದ್ಘಾಟಿಸಿ ಭಾಷಣ ಮಾಡಿದ್ದ ವೇಳೆ ಹುಟ್ಟು, ಸಾವು, ಆಧ್ಯಾತ್ಮ, ದೇವರು, ಧರ್ಮ, ಬದುಕಿನ ಕ್ಷಣಿಕತೆ ಬಗ್ಗೆ ಆಡಿದ್ದ ಮಾತುಗಳು ಈಗ ಎಂಥವರ ಕಣ್ಣಿನಲ್ಲಿಯೂ ಸಹ ಕಣ್ಣೀರು ತರಿಸುತ್ತಿವೆ ಕಣ್ರಿ. ಡಿ. ಸುಧಾಕರ್ ಅವರು ಏನು ಮಾತನಾಡಿದ್ದಾರೆ ಗೊತ್ತೇ? ನಾವು ಇವತ್ತು ಇರ್ತೀವೋ ಇಲ್ಲವೋ ಗೊತ್ತಿಲ್ಲ. ನಮ್ಮ ಜೀವ ಎಲ್ಲಿ ಯಾವಾಗ ಅಂತ ಗೊತ್ತಿಲ್ಲ. ಜೀವನ ಒಂದು ರೀತಿಯ ಬಲ್ಬ್ ಇದ್ದ ಹಾಗೆ ಯಾವಾಗ ಬರ್ನ್ ಆಗುತ್ತೋ ಗೊತ್ತಿಲ್ಲ. ಆದರೆ ಇರುವಷ್ಟು ದಿನ ಧಾರ್ಮಿಕವಾಗಿ ಭಗವಂತನ ಸ್ಮರಣೆಯಲ್ಲಿ ಕಳೆಯಬೇಕು. ಒಬ್ಬೊಬ್ಬರದೊಂದು ನಂಬಿಕೆ ಇರುತ್ತದೆ. ಕೆಲವರು ಕಾಯಕವೇ ಕೈಲಾಸ ಎನ್ನುತ್ತಾರೆ, ಮತ್ತೆ ಕೆಲವರು ಪರೋಪಕಾರವೇ ಭಗವಂತನ ಸೇವೆ ಎನ್ನುತ್ತಾರೆ. ಸ್ವಾಮಿ ವಿವೇಕಾನಂದರು ಪರಮಹಂಸರ ಚರಿತ್ರೆಗಳನ್ನು ಓದಿದಾಗ ಸಾಕ್ಷಾತ್ ಭಗವಂತನಿದ್ದಾನೆ ಅನ್ನೋದು ತಿಳಿಯುತ್ತದೆ. ಜೀವನದ ನಶ್ವರತೆ ಮತ್ತು ಕಾಲದ ಕೈಯಲ್ಲಿ ಗೊಂಬೆಯೇ ನಾವು, ಅದರ ಮುಂದೆ ನಮ್ಮ ಹಠ ನಡೆಯುವುದಿಲ್ಲ ಎಂಬ ರೀತಿಯಲ್ಲಿ ಬದುಕಿನ ನಿರಾರ್ಥಕತೆಯ ಭಾವನೆಯಲ್ಲಿ ಅವರು ಮಾತನಾಡಿದರು ಎಂದು ಹೇಳಲಾಗುತ್ತಿದೆ. ಸಚಿವ ಸುಧಾಕರ್ ಅವರು ಕೊನೆಯದಾಗಿ ಆಧ್ಯಾತ್ಮಿಕವಾಗಿರುವ ಶಾರದಾ ಆಶ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈ ಮಾತುಗಳನ್ನು ಆಡುವಾಗ ಸುಧಾಕರ್ ಅವರಿಗೆ ಸಾವಿನ ಮುನ್ಸೂಚನೆ ಅಥವಾ ಸುಳಿವು ಸಿಕ್ಕತ್ತೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಎಲ್ಲ ಸ್ವಾಮೀಜಿಗಳು, ಸ್ವಾಮೀಜಿಯವರು, ಪ್ರಕಾಶಾನಂದ ಮಹಾರಾಜರು, ಮಂಗಳನಾಥ ಮಹಾರಾಜರು ಎಲ್ಲರೂ ಮಾತಾಡಿದ್ದಾರೆ. ನಾನು ಸ್ವಲ್ಪ ಮೊಳಕಾಲು ಭಾಳ ನೋವಾಗಿತ್ತು. ನನ್ನ ಪರ್ಸನಲ್ ಡೌಟ್ ಇತ್ತು. ಮೊಳಕಾಲು ಒಂದು 2 ತಿಂಗಳಿಂದ ಆಪ್ರೇಷನ್ ಮಾಡಿದಂಗೆ ಬರ್ತಾಯಿದೆ. ಎಕ್ಸಸೈಸ್ ಮಾಡಿ ವಿತೌಟ್ ಆಪ್ರೇಷನ್ ಮಾಡೋಕ್ಕಾಗತ್ತೆ. ಸೊ ಅದಕ್ಕೆ ಆದರೂ ಕೂಡ ಮತ್ತೆಲ್ಲ ಕಾರ್ಯಕ್ರಮ ನಾನು ಕೆಲಸ ಮಾಡಿದ್ದೆ. ಆದರೆ ಶಾರದಾಶ್ರಮದ್ದು ಹೋಗಲೇಬೇಕು ಅಂತೇಳಿ ನಾನು ಇವತ್ತು ಬಂದು ನಿಮ್ಮ ಮುಂದೆ ನಿಂತಿದ್ದೆ. ಈಗಾಗಲೇ ಸ್ವಾಮೀಜಿಯವರು ಮಾತಾಡಿದ್ದಾರೆ. ಭಾಳಷ್ಟು ಚೆನ್ನಾಗಿ ಮಾತಾಡ್ತಕ್ಕಂಥ ಚಿಂತಕರಾದ ಸ್ವಾಮೀಜಿಯವರು ಎಲ್ಲ ಹೇಳಿದರು, ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು ಅಂತ. ನಾವು ಇವತ್ತು ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ನಮ್ದೆಲ್ಲಿ ಯಾವಾಗ ಅನ್ನೋದು ಗೊತ್ತಿಲ್ಲ. ನಾವು ಒಂದು ರೀತಿ ಈ ಬಲ್ಪ್ ಇದ್ದಾಗ ಯಾವಾಗ ಬರ್ನ್ ಆಗುತ್ತೋ ಗೊತ್ತಿಲ್ಲ. ಆದರೆ ಇರೋಷ್ಟು ದಿವಸ ಧಾರ್ಮಿಕವಾಗಿ ಭಗವಂತನ ಸ್ಮರಣೆ, ಕೆಲವರದ್ದು ಒಂದೊಂದು ನಂಬಿಕೆ, ನಮ್ಮದು ಒಂದು ನಂಬಿಕೆ. ಭಗವಂತ ಇದ್ದಾರೆ, ಕೆಲವರು ಕಾಯಕವೇ ಕೈಲಾಸ ಅಂತಾರೆ.